ಅಪಾಯದಲ್ಲಿ ಇರಾನ್ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಈವರೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಹೊಸ ಸುಪ್ರೀಂ ಅಪಾಯದಲ್ಲಿ ಇರಾನ್ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಈವರೆಗೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಹೊಸ ಸುಪ್ರೀಂ ಲಿಖಿತ ವಿಡಿಯೋ ಹೇಳಿಕೆಗಳನ್ನು ನೀಡಿಲ್ಲ. ಮುಜ್ತಬಾ ಖಮೇನಿ ಮಾಡದೆ ಸದ್ದಿಲ್ಲದೆ ಸರದಾರನಂತೆ ನಿಗೂಢವಾಗಿದ್ದಾರೆ. ಇರಾನ್ ಯುದ್ಧದಲ್ಲಿ ಗಾಯಗೊಂಡಿದ್ದಾರಾ ಮುಜ್ತಬಾ ಖಮೇನಿ ಅನ್ನುವಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದ್ದ ಈ ಬೆಳವಣಿಗೆ. ಅಪಾಯದಲ್ಲಿ ಇರಾನ್ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಇರುವಂತದ್ದು. ಈವರೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಹೊಸ ಸುಪ್ರೀಂ. ಲಿಖಿತ ರೂಪದಲ್ಲಾಗಿರ್ಬೋದು, ವಿಡಿಯೋ ಹೇಳಿಕೆಗಳನ್ನ ನೀಡಿಲ್ಲ ಮುಜ್ತಬಾ ಖಮೇನಿ. ಮಾಡದೆ ಸದ್ದಿಲ್ಲದೆ ಸರದಾರನಂತೆ ನಿಗೂಢತೆ ಕಾಯ್ದುಕೊಂಡ ಖಮೇನಿ. ಯುದ್ಧದಲ್ಲಿ ಗಾಯಗೊಂಡ ಸೈನಿಕ ಮುಜ್ತಬಾ ಎಂದಿದ್ದ ಇರಾನಿ ಮಾಧ್ಯಮ. ಇರಾನ್ ಯುದ್ಧದಲ್ಲಿ ಗಾಯಗೊಂಡಿದ್ದಾರಾ ಹಾಗಾದ್ರೆ ಮುಜ್ತಬಾ ಖಮೇನಿ? ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಬೆಳವಣಿಗೆ. ನೋಡಿ, ನಾವಿಷ್ಟೆಲ್ಲ ಈ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಆದರೆ ಇದುವರೆಗೂ ಸಹಿತ ಮುಜ್ತಬಾ ಖಮೇನಿ ಎಲ್ಲೇ ಒಂದು ವಿಡಿಯೋ ಮುಖಾಂತರ ಆಗಿರ್ಬೋದು, ಲಿಖಿತ ರೂಪದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಪೋಸ್ಟ್ ಮುಖಾಂತರನೂ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಸಹಿತ ಮುಜ್ತಬಾ ಖಮೇನಿ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇದನ್ನ ಗಮನಿಸಿ ನೋಡಿದಾಗ ಅಥವಾ ಏನಾದರೂ ಯುದ್ಧವನ್ನ ಮಾಡಿ ಏನಾದರೂ ಅಪಾಯ ತಂದು ಬಿಡ್ಬೋದಾ ಅನ್ನುವಂಥ ಭಯನ, ಅಥವಾ ಯಾವ ಕಾರಣಕ್ಕೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿಲ್ಲ ಮುಜ್ತಬಾ ಖಮೇನಿ ಅನ್ನುವಂಥದ್ದು ಇಲ್ಲಿ ಹಲವಾರು ಪ್ರಶ್ನೆಗಳನ್ನ ಹುಟ್ಟಿ ಹಾಕ್ತಾ ಇದೆ. ನೋಡಿ, ಈ ಹಿಂದೆ ಸಹಿತ ಇರಾನ್ನ ಒಂದು ಟ್ಯಾಂಕರ್ ಬಂಕರ್ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡುತ್ತೆ. ಆ ಬಂಕರ್ ಅಲ್ಲಿ ಆಯತೊಲ್ಲಾ ಖಮೇನಿಯ ಎರಡನೆಯ ಪುತ್ರನಾದಂಥ ಮುಜ್ತಬಾ ಖಮೇನಿ ಇದ್ರು ಅನ್ನುವಂಥ ಮಾಹಿತಿ. ಬಟ್ ಇದ್ರ ಬಗ್ಗೆ ಯಾರಿಗೂ ಕೂಡ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಇಸ್ರೇಲ್ ಸಹಿತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿಲ್ಲ. ಇನ್ನು ಇರಾನ್ ಸಹಿತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಶನ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಮುಜ್ತಬಾ ಖಮೇನಿಗೆ ಏನಾದರೂ ಎಡವಟ್ಟಾಗಿದೆಯಾ, ಏನಾದರೂ ಅಪಾಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಇಲ್ಲ. ಬಟ್ ಒಂದು ಇನ್ಫಾರ್ಮೇಶನ್ ಇದ್ದಿದ್ದು, ಇಸ್ರೇಲ್ ಇದೀಗ ಮುಜ್ತಬಾ ಖಮೇನಿ ಇರುವಂತಹ ಬಂಕರ್ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು. ಅಲ್ಲಿ ಮುಜ್ತಬಾ ಖಮೇನಿ ಇದ್ರಾ ಅಥವಾ ಇಲ್ವಾ ಅನ್ನೋದ್ರ ಕುರಿತಾಗಿ ಯಾವುದೇ ರೀತಿಯಾದಂಥ ಕನ್ಫರ್ಮೇಶನ್ ಅನ್ನ ಯಾವ ದೇಶವೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಇದರಿಂದ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿ ಹಾಕ್ತಾ ಇದೆ. ಖಮೇನಿ ಹತ್ಯೆಯಾದ ದಾಳಿಯಲ್ಲೇ ಗಾಯದ ಕಾರಣದಿಂದಲೇ ಮುಜ್ತಬಾ ಖಮೇನಿ ಅಡಗಿಕೊಂಡಿರಬಹುದು. ಆದರೆ ಇದಕ್ಕೆಲ್ಲ ತೆರೆ ಎಳೆದ ಇರಾನ್ ಅಧ್ಯಕ್ಷರ ಪುತ್ರ ಯೂಸುಫ್ ಪೆಜೆಸ್ಕಿಯಕ್ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಗಾಯಗೊಂಡಿಲ್ಲ. ಮುಜ್ತಬಾ ಅವರು ಸುರಕ್ಷಿತವಾಗಿದ್ದಾರೆ ಎಂದು ಯೂಸುಫ್ ಪೆಜೆಶ್ಕಿಯಾನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗಾಯದ ಕಾರಣದಿಂದಲೇ ಮುಜ್ತಬಾ ಖಮೇನಿ ಅಡಗಿಕೊಂಡಿರಬಹುದು ಎಂಬ ಶಂಕೆ ಒಂದು ಕಡೆ. ಆದರೆ ಇದಕ್ಕೆಲ್ಲ ತೆರೆ ಎಳೆದ ಇರಾನ್ ಅಧ್ಯಕ್ಷರ ಪುತ್ರ ಯೂಸುಫ್ ಪೆಜೆಶ್ಕಿಯಾನ್, ಇರಾನ್ ಹೊಸ ಪರಮೋಚ್ಚ ನಾಯಕ ಮುಜ್ತಬಾ ಖಮೇನಿ ಸೇಫ್ ಆಗಿದ್ದಾರೆ, ಗಾಯಗೊಂಡಿದ್ದಾರೆ ಎಂಬ ಸುದ್ದಿ ಕೇಳಿ ನನಗೆ ಆಶ್ಚರ್ಯ ಆಯಿತು. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಗಾಯಗೊಂಡಿಲ್ಲ, ಮುಜ್ತಬಾ ಅವರು ಸುರಕ್ಷಿತವಾಗಿದ್ದಾರೆ ಎಂದು ಯೂಸುಫ್ ಪೆಜೆಶ್ಕಿಯಾನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಖಮೇನಿ ಹತ್ಯೆಯಾದ ದಾಳಿಯಲ್ಲೇ ಮುಜ್ತಬಾ ಖಮೇನಿ ಗಾಯಗೊಂಡ ಗುಮಾನಿ ಎದ್ದಿತ್ತು. ಹೀಗಾಗಿ ಮುಜ್ತಬಾ ಖಮೇನಿಗೆ ಹಾಗಾದ್ರೆ ಏನಾದರೂ ತೊಂದರೆ ಆಯ್ತಾ ಅನ್ನುವಂಥ ಒಂದಿಷ್ಟು ಗೊಂದಲಗಳು, ಶಂಕೆಗಳು ವ್ಯಕ್ತವಾಗಿತ್ತು. ಬಟ್ ಇಲ್ಲಿ ಯೂಸುಫ್ ಪೆಜೆಶ್ಕಿಯಾನ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಇರಾನ್ನ ಅಧ್ಯಕ್ಷರ ಪುತ್ರರಾದಂಥ ಯೂಸುಫ್ ಏನಂತ ಅಂದ್ರೆ, ಯಾವುದೇ ರೀತಿಯಾಗಿ ಖಮೇನಿ ಅಲ್ಲಿ ಮುಜ್ತಬಾ ಖಮೇನಿ ಗಾಯಗೊಂಡಿಲ್ಲ, ಸೇಫ್ ಆಗಿದ್ದಾರೆ ಅಂತ ಅನ್ನುವಂಥ ಒಂದು ವಿಷಯವನ್ನ ಅಲ್ಲಿ ಬಹಿರಂಗ ಪಡಿಸ್ತಾರೆ. ಬಟ್ ಇತ್ತೀಚೆಗೆ ಅದಾದ ಬಳಿಕ, ಆಯತೊಲ್ಲಾ ಖಮೇನಿಯ ಹತ್ಯೆ ಆದ ಬಳಿಕ, ಅಲ್ಲಿ ಅಟ್ಯಾಕ್ ಆದ ಬಳಿಕ ಇಸ್ರೇಲ್ ಮತ್ತೊಂದು ಯುದ್ಧವನ್ನ ಸಾರುತ್ತೆ, ಮತ್ತೊಂದು ಅಟ್ಯಾಕ್ ಅನ್ನ ಒಂದು ಬಂಕರ್ ಮೇಲೆ ಮಾಡುತ್ತೆ. ಆ ಬಂಕರ್ ಏನು ಅಂತ ಅಂದ್ರೆ, ಖಮೇನಿಯ ಅಲ್ಲಿ ಏನಾದರೂ ಅಪಾಯಗಳಾಗ್ತಾ ಇತ್ತು ಅಥವಾ ಏನಾದರೂ ಯುದ್ಧಗಳು ನಡೀತಾ ಇತ್ತು ಅಂದಾಗ ಖಮೇನಿ ಆ ಬಂಕರ್ನಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ತಾ ಇದ್ರಂತೆ. ಸೊ ಹೀಗಾಗಿ ಇದೀಗ ಮುಜ್ತಬಾ ಖಮೇನಿ ಸೇಫ್ ಆಗಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇಲ್ಲಿ ಕಾಣಿಸ್ತಾ ಇದೆ.